ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಬೇಲೂರಿನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದೆ. ಈ ವಿಡಿಯೋದಲ್ಲಿ ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರದಲ್ಲಿರೋ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಕುತೂಹಲಕರವಾದ ವಿಚಾರಗಳನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಗೆಳೆಯರೇ, ಬೇಲೂರಿನಲ್ಲಿರೋ ದೇವಾಲಯ ಮಹಾವಿಷ್ಣುವಿಗೆ ಮುಡುಪಾಗಿದ್ದರೆ ದ್ವಾರಸಮುದ್ರದ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ಇದನ್ನು ಕೇವಲ ಒಂದು ದೇವಾಲಯ ಅಂದುಬಿಟ್ರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ಇದು ಬರೀ ಪೂಜಾ ಕೇಂದ್ರ ಅಷ್ಟೇ ಅಲ್ಲ, ಇದೊಂದು ಮಹಾ ವಿಶ್ವವಿದ್ಯಾಲಯ ಕೂಡ. ಈ ದೇವಾಲಯವನ್ನು ಸಂಪೂರ್ಣವಾಗಿ ನೋಡಿದರೆ 9 ಶತಮಾನಗಳ ಹಿಂದೆ ನಮ್ಮಲ್ಲಿ ಅದೆಷ್ಟು ಅತ್ಯಾಧುನಿಕ ಉಪಕರಣಗಳು ಇದ್ದಿರಬಹುದು ಅನ್ನೋ ಅನುಮಾನ ಪ್ರತಿಯೊಬ್ಬರನ್ನೂ ಕಾಡುತ್ತೆ. ಇವತ್ತಿನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೂಡ ಹಳೆ ಬೀಡಲ್ಲಿರೋ ಹಾಗೆ ಕಲ್ಲುಗಳನ್ನು ಅತಿ ಸೂಕ್ಷ್ಮವಾಗಿ ಅರಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಸಂಶೋಧಕರೇ ಹೇಳ್ತಿರುವಾಗ 900 ವರ್ಷಗಳ ಹಿಂದೆ ಈ ಅದ್ಭುತವನ್ನು ನಿರ್ಮಿಸಿದ್ದಾದರೂ ಹೇಗೆ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಇಷ್ಟಕ್ಕೂ ಅವತ್ತಿಗೆ ನಮ್ಮ ಶಿಲ್ಪಿಗಳು ಬಳಕೆ ಮಾಡಿರಬಹುದಾದ ತಂತ್ರಜ್ಞಾನ ಎಂಥದ್ದು ಅನ್ನೋದನ್ನು ನೋಡೋ ಮೊದಲು ಒಂದು ಸರಿ ಆ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ಬರೋಣ ಬನ್ನಿ. ಬೇಲೂರು ದೇವಾಲಯದ ಒಳಗಿನ ಸೌಂದರ್ಯ ನೋಡು, ಹಳೆಬೀಡಿನ ಶಿಲ್ಪಕಲಾ ವೈಭವ ನೋಡು ಅನ್ನೋ ಮಾತಿದೆ. ಹಾಗೆ ನೋಡಿದರೆ ಇದರಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ. ಯಾಕೆ ಅಂದರೆ ಹಳೆಬೀಡಲ್ಲಿರೋ ದೇವಾಲಯದ ಹೊರ ಸೌಂದರ್ಯವೇ ಅಂಥದ್ದು. ಆ ದೇವಾಲಯದ ಭಿತ್ತಿಗಳಲ್ಲಿರೋ ಶಿಲ್ಪಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನೀವು ಕೇಳಿದರೆ ಕೂಡ ಒಂದು ಸರಿ ಗಾಬರಿ ಆಗ್ತೀರಿ. ಒಂದು ಲೆಕ್ಕಾಚಾರದ ಪ್ರಕಾರ ಹಳೆಬೀಡಿನ ಹೊರಭಿತ್ತಿಯಲ್ಲೇ ಬರೋಬ್ಬರಿ 15,000 ಶಿಲ್ಪಗಳಿವೆ. ಈ ಹಳೆಬೀಡು ಇದೆಯಲ್ಲ, ಇದನ್ನು ದ್ವಾರಸಮುದ್ರ ಅಂತ ಕರೀತಿದ್ರು. ಇದು ಹೊಯ್ಸಳರ ಭವ್ಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು. ಈ ದ್ವಾರಸಮುದ್ರ ಕಾಲಕ್ರಮೇಣ ಹಳೆಬೀಡಾಗಿ ಬದಲಾಗಿ ಹೋಯಿತು. ಈಗ ದ್ವಾರಸಮುದ್ರ ಅನ್ನೋ ಪದ ಕಿವಿ ಮೇಲೆ ಬೀಳೋದು ಕೂಡ ತುಂಬಾ ಅಪರೂಪ. ಆದ್ದರಿಂದ ಈ ದೇವಾಲಯವನ್ನು ದ್ವಾರಸಮುದ್ರದ ದೇವಾಲಯ ಅನ್ನೋದಕ್ಕಿಂತಲೂ ಹಳೆಯ ಬೀಡಿನ ದೇವಾಲಯ ಅಂದ್ರೇ ಸಾಕಷ್ಟು ಜನರಿಗೆ ಅರ್ಥ ಆಗೋದು. ಈ ದೇವಾಲಯ ನಿರ್ಮಾಣದ ಹಿಂದೆ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಮತ್ತು ಆತನ ಮಗ ನರಸಿಂಹ ಬಲ್ಲಾಳ ಇದ್ದಾರೆ. ಅಂದಹಾಗೆ ಈ ಭವ್ಯ ದೇಗುಲವನ್ನು ನಿರ್ಮಿಸೋದಕ್ಕೆ 120 ವರ್ಷಗಳೇ ಬೇಕಾಯಿತು ಅನ್ನೋದು ಇತಿಹಾಸ. 1121ರಲ್ಲಿ ಶುರುವಾದ ದೇವಾಲಯ ನಿರ್ಮಾಣ ಕಾರ್ಯ ಒಂದು ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೇನೆ 40 ವರ್ಷಗಳು ಬೇಕಾದವು. ಆನಂತರ ಈ ದೇವಾಲಯದ ಕಲಾಕುಸುರಿಗಳ ಕೆಲಸ ಪೂರ್ಣಗೊಳ್ಳೋದಕ್ಕೆ ಮತ್ತೆ 80 ವರ್ಷಗಳು ಹಿಡಿದವು. ಹೊಯ್ಸಳರ 4 ತಲೆಮಾರಿನ ಅರಸರು ಕೂಡ ಈ ದೇವಾಲಯ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ರು ಅನ್ನೋದೇ ಇಲ್ಲಿನ ಮೊಟ್ಟ ಮೊದಲ ವಿಶೇಷ. ಈ ದೇವಾಲಯವನ್ನು ಕಟ್ಟೋದಕ್ಕೆ ಸುಮಾರು 20,000 ಶಿಲ್ಪಿಗಳು ಶ್ರಮಿಸಿದ್ರಂತೆ. ಅವರ ಕಲಾಚಾತುರ್ಯ ಇಂಥದ್ದೊಂದು ಅದ್ಭುತ ಸೃಷ್ಟಿಗೆ ಕಾರಣವಾಯಿತು. ಆದರೂ ಇಲ್ಲಿರೋ ಕಂಬಗಳನ್ನು ನೋಡಿದರೆ ಇದನ್ನು ಕೇವಲ ಸುತ್ತಿಗೆ ಉಳಿಗಳ ಸಹಾಯದಿಂದ ಮಾತ್ರ ಕೆತ್ತಿಲ್ಲ, ಬದಲಾಗಿ ಅವತ್ತಿಗೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿರಬಹುದು ಅನ್ನೋ ಅನುಮಾನ ನಮ್ಮನ್ನು ಕಾಡದೇ ಇರೋದಿಲ್ಲ. ಅದರಲ್ಲೂ ಇವತ್ತಿನ ಟರ್ನಿಂಗ್ ಟೆಕ್ನಾಲಜಿಯನ್ನು ಬಳಸಿ ಈ ಕಂಬಗಳನ್ನು ನಿರ್ಮಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಅದೇ ಕುತೂಹಲದಿಂದ ಇಲ್ಲಿನ ಕಂಬಗಳನ್ನು ಒಂದ್ಸರಿ ನೋಡಿದರೆ ಅದರ ಫಿನಿಶಿಂಗ್ ಹಾಗೂ ಕಂಬಗಳಲ್ಲಿ ಕಂಡುಬರೋ ಸಣ್ಣ ಸಣ್ಣ ಗೆರೆಗಳು ಈ ಕಂಬಗಳನ್ನು ಟರ್ನಿಂಗ್ನಂಥ ಉಪಕರಣವನ್ನು ಬಳಸಿನೇ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ಪುಷ್ಟೀಕರಿಸುತ್ತವೆ. ಹೊಯ್ಸಳೇಶ್ವರ ದೇವಾಲಯದ ಗರ್ಭಗುಡಿಯ ಪಕ್ಕದಲ್ಲಿರೋ ಈ 2 ಮೂರ್ತಿಗಳನ್ನು ಸರಿಯಾಗಿ ಗಮನಿಸಿ. ಇದರ ಕಿರೀಟ ಮತ್ತು ರುಂಡಗಳ ಹಾರ, ಇವು ಕಲ್ಲಿನಲ್ಲೇ ಕೆತ್ತಿರೋ ರುಂಡಗಳು. ಇವುಗಳನ್ನು ಸರಿಯಾಗಿ ಗಮನಿಸಿ ನೋಡಿ. ಇಷ್ಟು ಚಿಕ್ಕ ಕೆತ್ತನೆಗಳ ಒಳಗೆ ಸಂಪೂರ್ಣವಾಗಿ ಹಾಲೋ ಮಾಡಲಾಗಿದೆ. ಅಂದ್ರೆ ಇದರ ಕಣ್ಣು, ಬಾಯಿ ಹಾಗೂ ಕಿವಿಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವುದಾದರೂ ಸಣ್ಣ ಕಡ್ಡಿಯನ್ನು ಪೋಣಿಸಬಹುದು. ಇಷ್ಟು ಚಿಕ್ಕ ಕೆತ್ತನೆಗಳಲ್ಲಿ ಕೂಡ ಕಲ್ಲಿನ ಒಳಭಾಗವನ್ನು ತೆಗೆದು ಅದನ್ನು ಹಾಲೋ ಮಾಡಿದ್ದಾದ್ರೂ ಹೇಗೆ ಅಲ್ವಾ? ಅಫ್ಕೋರ್ಸ್, ಇವತ್ತು ನಮ್ಮ ಕೆಲ ಪ್ರತಿಭಾವಂತರು ಪೆನ್ಸಿಲ್ ಲೆಡ್ನಲ್ಲಿ ಹಾಗೂ ಬಳಪದಲ್ಲಿ ಇಂಥ ಕೆತ್ತನೆಗಳನ್ನು ಮಾಡ್ತಿದ್ದಾರೆ ನಿಜ. ಆದರೆ ಅವತ್ತಿಗೆ ಇಷ್ಟು ಸೂಕ್ಷ್ಮ ಕೆತ್ತನೆಯನ್ನ ಮಾಡೋದಕ್ಕೆ ಸಾಧ್ಯ ಹೇಗಾಯಿತು? ಅದಕ್ಕಿದ್ದ ಸೂಕ್ಷ್ಮ ಉಪಕರಣಗಳು ಯಾವುವು ಅನ್ನೋ ಅನುಮಾನ ಪ್ರತಿಯೊಬ್ಬರನ್ನೂ ಇಲ್ಲಿ ಕಾಡುತ್ತೆ. ಅಷ್ಟೇ ಅಲ್ಲದೆ ಈ ವಿಗ್ರಹಗಳ ಹಣೆ ಮತ್ತು ಕಿರೀಟದ ನಡುವೆ ಸಣ್ಣದೊಂದು ಗ್ಯಾಪ್ ಇದೆ. ಅಷ್ಟು ಸೂಕ್ಷ್ಮವಾದ ಕೆಲಸವನ್ನ ಮಾಡಬೇಕು ಅಂದ್ರೆ ಅವತ್ತಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ವೃತ್ತಿಪರ ಶಿಲ್ಪಿಗಳು ಇಲ್ಲದಿದ್ರೆ ಅದು ಹೇಗೆ ತಾನೇ ಸಾಧ್ಯ ಆಗ್ತಿತ್ತು? ಇನ್ನು ಹಳೆಬೀಡಿನ ದೇವಾಲಯದ ಹೊರಭಾಗದಲ್ಲಿ ಸ್ಮಶಾನ ಭೈರವ ಅನ್ನೋ ವಿಗ್ರಹ ಇದೆ. ಅದರ ಕೈಯಲ್ಲಿ ಇವತ್ತಿನ ಫ್ಲೈವೀಲ್ ಅಥವಾ ಗೇರ್ ಸಿಸ್ಟಮ್ ಅನ್ನು ಹೋಲುವಂತಹ ವಸ್ತು ಹೊಂದಿದೆ. ಅದರ ಹೊರಭಾಗದಲ್ಲಿ 32 ಹಲ್ಲುಗಳಿದ್ದು ಒಳಗಿರೋ ಮತ್ತೊಂದು ಚಿಕ್ಕ ಗೇರ್ನಲ್ಲಿ 16 ಹಲ್ಲುಗಳಿವೆ. ಈ ಎರಡನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಅಂತಲೇ ಮತ್ತೊಂದು ಉಪಕರಣವನ್ನ ಅವೆರಡರ ಮೇಲೆ ಬಳಸಲಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇವತ್ತು ನಾವು 2 ರಿಂಗ್ಗಳನ್ನು ಕೂಡಿಸಿ ಅದನ್ನ ಲಾಕ್ ಮಾಡೋದಕ್ಕೆ ಒಂದು ಲಾಕ್ ಅನ್ನ ಯೂಸ್ ಮಾಡ್ತೀವಲ್ಲ, ಅದೇ ಟೆಕ್ನಾಲಜಿಯನ್ನ ಇಲ್ಲಿ ಕೂಡ ಬಳಸಿದ್ದಾರೆ. ಸೊ
ಇವತ್ತಿನ ರಿಂಗ್ ಹಾಗೂ ಫ್ಲೈ ವೀಲ್ಗಳು ಅವತ್ತೇ ನಮ್ಮವರಿಗೆ ಗೊತ್ತಿದ್ವಾ? ಅದಕ್ಕೆ ಉತ್ತರವನ್ನು ನೀವೇ ಯೋಚನೆ ಮಾಡಿ. ಇದರ ಜೊತೆಯಲ್ಲಿ ಹೊಯ್ಸಳೇಶ್ವರ ದೇವಾಲಯದಲ್ಲಿರೋ ನಂದಿ ವಿಗ್ರಹ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತೆ. ಆ ವಿಗ್ರಹ ಎಷ್ಟು ನುಣುಪಾಗಿದೆ ಅಂದರೆ ಮಾರ್ಬಲ್ ಅಥವಾ ಗ್ರಾನೈಟ್ ಅನ್ನು ಪಾಲಿಶ್ ಮಾಡಿದರೆ ಹೇಗಿರುತ್ತೋ ಹಾಗಿದೆ ಆ ವಿಗ್ರಹ. ಓಹ್, ಅವತ್ತಿಗೆ ಇಷ್ಟು ನುಣುಪಾಗಿ ಪಾಲಿಶ್ ಮಾಡೋದಕ್ಕೆ ನಮ್ಮವರು ಬಳಿಯಿದ್ದ ಉಪಕರಣವಾದರೂ ಏನು ಅನ್ನೋದನ್ನು ನೋಡಿದರೆ ಹೊಯ್ಸಳೇಶ್ವರ ದೇವಾಲಯದಲ್ಲೇ ಇರೋ ಒಂದಷ್ಟು ಮೂರ್ತಿಗಳು ನಮಗೆ ಪಾಲಿಶಿಂಗ್ ಎಕ್ವಿಪ್ಮೆಂಟ್ಗಳ ಬಗ್ಗೆ ಮಾಹಿತಿ ಕೊಡುತ್ತವೆ. ಆ ವಿಗ್ರಹಗಳ ಕೈಯಲ್ಲಿರೋ ಹರಿತವಾದ ವಿಚಿತ್ರ ವಸ್ತುಗಳಿಂದ ಕಲ್ಲನ್ನು ಉಜ್ಜಿ ಇಷ್ಟು ನುಣುಪಾಗಿ ವಿಗ್ರಹಗಳನ್ನು ಕೆತ್ತಿರಬಹುದು ಅನ್ನೋದು ಎಲ್ಲ ಸಂಶೋಧಕರ ಅಭಿಪ್ರಾಯ. ಇನ್ನು ಹೊಯ್ಸಳೇಶ್ವರ ದೇವಾಲಯದ ಗೋಡೆಯಲ್ಲಿರೋ ಈ ಈಜಿಪ್ಷಿಯನ್ ವ್ಯಕ್ತಿಯ ಶಿಲ್ಪ ಕೂಡ ಭಾರತಕ್ಕಿದ್ದ ಅಂತಾರಾಷ್ಟ್ರೀಯ ಸಂಬಂಧವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಅವತ್ತಿಗೆ ನಮ್ಮವರು ಈಜಿಪ್ಟ್ನ ಜೊತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ದಿರಬಹುದು ಅನ್ನೋದಕ್ಕೆ ಇದು ಸಾಕ್ಷ್ಯ ಹೇಳುತ್ತೆ. ಅಷ್ಟೇ ಅಲ್ಲದೆ ಈಜಿಪ್ಟ್ನ ರಾಯಭಾರಿಗಳು, ಪ್ರವಾಸಿಗಳು ಆ ಕಾಲಘಟ್ಟದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಗೆ ಭೇಟಿ ಕೊಟ್ಟಿರೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಇದೆಲ್ಲದಕ್ಕಿಂತ ಅಚ್ಚರಿಯ ಸಂಗತಿ ಅಂದರೆ ಹಳೇಬೀಡು ಭಿತ್ತಿಯಲ್ಲಿರೋ ಗಗನಯಾತ್ರಿಗಳ ಈ ಶಿಲ್ಪ ಸಮೂಹ. ಈ ಶಿಲ್ಪ ಸಮೂಹವನ್ನು ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಗಗನಯಾನಿಗಳು ಧರಿಸುವಂತೆ ಇಲ್ಲಿ ಎಲ್ಲ ಹೆಲ್ಮೆಟ್ಗಳನ್ನು ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಆಸ್ಟ್ರೋನಾಟ್ಗಳ ಥರಾನೇ ತಮ್ಮ ಕೈಗಳಿಗೆ ಗ್ಲೌಸ್ಗಳನ್ನು ಕೂಡ ತೊಟ್ಟಿದ್ದಾರೆ. ಇಷ್ಟಕ್ಕೂ 900 ವರ್ಷಗಳ ಹಿಂದೆ ನಮ್ಮ ಶಿಲ್ಪಿಗಳಿಗೆ ಇಂಥದ್ದೊಂದು ಚಿತ್ರದ ಕಲ್ಪನೆಯಾದರೂ ಬಂದಿದ್ದು ಹೇಗೆ? ಅವತ್ತಿಗೆ ಆಸ್ಟ್ರೋನಮಿ ನಮಗೆ ಗೊತ್ತಿತ್ತಾ? ಅವತ್ತಿಗೆ ಗಗನಯಾನದ ಪರಿಚಯ ನಮಗಿತ್ತಾ? ಬರೀ ಕಲ್ಪನೆ ಇದು ಅನ್ನೋದಾದರೆ ಈ ರೀತಿಯ ವಸ್ತ್ರವಿನ್ಯಾಸ ಹೇಗೆ ಸಾಧ್ಯ? ಇದನ್ನು ಶಿಲ್ಪಿ ಎಲ್ಲಾದರೂ ನೋಡಿರಬೇಕು ಅಥವಾ ಇದರ ಬಗ್ಗೆ ಓದಿರಬೇಕು. ಈ ಎರಡರಲ್ಲಿ ಏನೇ ಆಗಿದ್ರೂ ಆ ಜ್ಞಾನ ಸಂಪತ್ತು ನಮ್ಮಲ್ಲಿತ್ತು ಅನ್ನೋದನ್ನು ನಾವು ಒಪ್ಕೋಬೇಕಾಗತ್ತೆ. ನಮ್ಮ ಇತಿಹಾಸಕಾರರಿಗೆ, ಪುರಾತತ್ವ ವಿಜ್ಞಾನಿಗಳಿಗೆ ಈ ಗಗನಯಾನಿಗಳ ಶಿಲ್ಪ ಸಮೂಹದ ಹಿಂದಿರೋ ರಹಸ್ಯವನ್ನು ಬಿಡಿಸೋದಕ್ಕೆ ಮಾತ್ರ ಇವತ್ತಿಗೂ ಸಾಧ್ಯವಾಗಿಲ್ಲ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಇವತ್ತಿನ ವಿಜ್ಞಾನಕ್ಕೆ ಸವಾಲೆಸೆಯುವ ಮತ್ತೊಂದು ಶಿಲ್ಪ ಈ ಹಳೇಬೀಡಿನ ದೇಗುಲದಲ್ಲಿದೆ. ವ್ಯಕ್ತಿಯೊಬ್ಬ ಟೆಲಿಸ್ಕೋಪ್ ಒಂದನ್ನು ಹಿಡಿದು ನಿಂತಿರೋ ಶಿಲ್ಪ ಅದು. ಸಾಮಾನ್ಯವಾಗಿ ನಾವು ಒಂದು ಕಣ್ಣನ್ನು ಮುಚ್ಚಿ ಮತ್ತೊಂದು ಕಣ್ಣಿನಿಂದ ದೂರದರ್ಶಕದ ಮೂಲಕ ನೋಡುವಂತೆಯೇ ಈ ಶಿಲ್ಪವನ್ನು ಇಲ್ಲಿ ಕೆತ್ತಲಾಗಿದೆ. ಇಷ್ಟಕ್ಕೂ ಈ ಟೆಲಿಸ್ಕೋಪನ್ನು ಕಂಡು ಹಿಡಿದಿದ್ದು ಯಾವಾಗ ಅನ್ನೋದನ್ನು ನಾವು ಗೂಗಲ್ ಮಾಡಿ ನೋಡಿದರೆ ಮೊದಲ ಬಾರಿಗೆ ಟೆಲಿಸ್ಕೋಪ್ ಬಳಕೆಗೆ ಬಂದಿದ್ದು 1608ರಲ್ಲಿ. ಅಂದರೆ ಕೇವಲ 400 ವರ್ಷಗಳ ಹಿಂದಷ್ಟೇ ನಾವು ಟೆಲಿಸ್ಕೋಪನ್ನು ಕಂಡುಹಿಡಿದ್ವಿ. ಹಳೇಬೀಡಿನ ಈ ದೇಗುಲ ನಿರ್ಮಾಣವಾಗಿದ್ದು 900 ವರ್ಷಗಳ ಹಿಂದೆ. ಹಾಗಾದರೆ ಅವತ್ತಿನ ಶಿಲ್ಪಿಗಳಿಗೆ ಈ ಟೆಲಿಸ್ಕೋಪ್ನ ಕಲ್ಪನೆ ಹೇಗೆ ಬಂತು? ಈ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಪುರಾತನ ಭಾರತದ ವಿಜ್ಞಾನ ಸಂಶೋಧನೆಗಳ ಬಗ್ಗೆ ಹೇಳಿದಾಗಲೆಲ್ಲ ಇದು ಸುಳ್ಳು, ಇದನ್ನು ಕಂಡು ಹಿಡಿದಿದ್ದು ಪಾಶ್ಚಿಮಾತ್ಯ ವಿಜ್ಞಾನಿಗಳೇ ಅಂತ ವಾದ ಮಾಡ್ತಾರಲ್ಲ. ಪಶ್ಚಿಮಕ್ಕೆ ಹುಟ್ಟಿದವರು ಅಂಥವರು ಒಂದು ಸರಿ ಇಲ್ಲಿಗೆ ಹೋಗಿ ಇಲ್ಲಿನ ಶಿಲ್ಪಗಳಲ್ಲಿ ಮೂಡಿರೋ ಚಿತ್ತಾರಗಳನ್ನು ಒಂದು ಸರಿ ನೋಡಿ, ಆನಂತರ ಯಾವ ಪಶ್ಚಿಮದ ಫಾದರ್ರು ನಮ್ಮ ಶಿಲ್ಪಿಗಳಿಗೆ ಜ್ಞಾನವನ್ನು ಅವತ್ತಿಗೆ ಕೊಟ್ಟಿದ್ದ ಅನ್ನೋದನ್ನು ಪತ್ತೆ ಮಾಡಿ ಹೇಳಿದರೆ ನಾವು ಕೂಡ ಕೇಳಿ ಪಾವನರಾಗಬಹುದು. ಅವರು ಬಿಡಿಪ, ನಿಮ್ಮ ಅಪ್ಪ ಬುದ್ಧಿವಂತ ಕಣಯ್ಯ ಅಂತಂದರೆ, ಇಲ್ಲ ಗುರು ಪಕ್ಕದ ಮನೆ ಅಂಕಲ್ಲೇ ಬುದ್ಧಿವಂತ ಅಂತೇಳಿ ವಾದ ಮಾಡೋ ಜನ. ಅವ್ರ ವಿಷಯನ ಸ್ವಲ್ಪ ಪಕ್ಕಕ್ಕಿಡೋದಾದರೆ ಇಲ್ಲಿನ ಶಿಲ್ಪ ಕಲೆಗಳಲ್ಲಿ ಮೂಡಿರೋ ವೈಜ್ಞಾನಿಕ ಚಿತ್ರಗಳ ಬಗ್ಗೆ ನಮ್ಮ ಇತಿಹಾಸಕಾರರು, ಪುರಾತತ್ವ ಸಂಶೋಧಕರು ಇನ್ನೂ ಹೆಚ್ಚಿನ ಸಂಶೋಧನೆಗೆ ಮುಂದಾಗಬೇಕಿದೆ. ಹೀಗೆ ಹಳೇಬೀಡು ಸಾಕಷ್ಟು ಅಚ್ಚರಿಗಳ ಮಧ್ಯೆ ಸಾಕಷ್ಟು ಶಿಲ್ಪ ಕಲಾಕೃತಿಗಳನ್ನು ಕೂಡ ಹೊಂದಿದೆ. ಈ ದೇವಾಲಯದ ಹೊರಗಿರೋ ಶಿಲ್ಪ ಕಲಾಕೃತಿಗಳು ಒಂದಕ್ಕೊಂದು ವಿಭಿನ್ನವಾಗಿವೆ. ಇವತ್ತಿಗೆ ಈ ದೇವಾಲಯ ಇಷ್ಟು ಸೊಗಸಾಗಿದೆ ಅಂದರೆ 800-900 ವರ್ಷಗಳ ಹಿಂದೆ ಇದರ ಸೌಂದರ್ಯ ಇನ್ನೆಷ್ಟಿದ್ದಿರಬಹುದು ಒಂದ್ಸರಿ ನೀವೇ ಊಹೆ ಮಾಡಿ. ಅಂದಹಾಗೆ ಈ ಬೇಲೂರು ಮತ್ತು ಹಳೇಬೀಡಿನ ದೇವಾಲಯಗಳು ಕೂಡ ದೆಹಲಿ ಸುಲ್ತಾನರ ದಾಳಿಯಿಂದ ಸಾಕಷ್ಟು ನಾಶ ಹೊಂದಿವೆ ಅನ್ನೋದು ಖಂಡಿತ ಸುಳ್ಳಲ್ಲ. ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫೂರ್ ಹಾಗೂ ಮೊಹಮ್ಮದ್ ಬಿನ್ ತುಗ್ಲಕ್ರ ದಾಳಿಗಳು ದಕ್ಷಿಣ ಭಾರತದ ಮೇಲೆ ನಡೆದಾಗ ಈ ಅದ್ಭುತ ದೇವಾಲಯಗಳು ಕೂಡ ದಾಳಿಗೆ ತುತ್ತಾದವು. ಹಾಗೇನಾದರೂ ಮುಸಲ್ಮಾನ ಅರಸರು ಈ ದೇವಾಲಯಗಳನ್ನು ಅವತ್ತು ನಾಶ ಮಾಡದೆ ಹೋಗಿದ್ರೆ ಈ ದೇವಾಲಯಗಳು ಇನ್ನೆಷ್ಟು ಸುಂದರವಾಗಿ ಉಳಿದುಕೊಳ್ತಿದ್ವೋ ಅಲ್ವಾ? ಇವತ್ತು ನಾವು ಕಟ್ಟೋ ಬಿಲ್ಡಿಂಗುಗಳ ಆಯಸ್ಸು ಹೆಚ್ಚು ಅಂದರೆ 100 ವರ್ಷ. ಆದರೆ ಈ ದೇವಾಲಯಗಳು ಶತಮಾನಗಳ ಕಾಲ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿವೆ ಅಂದರೆ ಅದು ನಮ್ಮಲ್ಲಿದ್ದ ಅದ್ಭುತ ತಂತ್ರಜ್ಞಾನಕ್ಕೆ ಸಾಕ್ಷಿಯಲ್ಲದೆ ಮತ್ತಿನ್ನೇನಾಗೋದಕ್ಕೆ ಸಾಧ್ಯ? ಸ್ನೇಹಿತರೆ, ಇದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಕಥೆ. ಮುಂದಿನ ವಿಡಿಯೋದಲ್ಲಿ ಕೂಡ ಇಂಥ ಸಾಕಷ್ಟು ವಿಶೇಷ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.